ಭಾಗವಹಿಸಿರುವಂಥ ಶ್ರೀ ಸಿದ್ದರಾಜ ಸ್ವಾಮೀಜಿಗಳ ಪಾದಪದ್ಮಗಳಿಗೆ ನನ್ನ ನಮಸ್ಕಾರಗಳು. ಹಿರಿಯರು ಮಾಜಿ ಶಾಸಕರಾದ ಗಂಗಮ್ಮನವರೇ, ಮಾಧ್ಯಮ ಮಿತ್ರರೇ, ಡಾಕ್ಟರ್ ಸೂಲಗಿತ್ತಿ ನರಸಮ್ಮನವರ ಸ್ಮರಣ ದಿನಾಚರಣೆ ದಿನ ರಾಷ್ಟ್ರದಲ್ಲಿ ಅಪರೂಪವಾದಂಥ ಪದ್ಮಶ್ರೀ ಪುರಸ್ಕೃತರಾದಂಥವ್ರಿಗೆ ನಮನಗಳನ್ನು ತಿಳಿಸ್ತಾ ತಡವಾಗಿ ಬಂದದಕ್ಕೆ ಕ್ಷಮೆ ಕೇಳ್ತೀನಿ. ಇನ್ನೊಂದು ಕಾರ್ಯಕ್ರಮ ಇದ್ದದ ಕಾರಣ ನಾನು ಬರೋದಕ್ಕೆ ತಡ ಆಯಿತು. ನಾನು ಹೇಳಿದ್ದೆ ಶ್ರೀರಾಮ್ ಅವರಿಗೆ ತಡ ಆಗ್ತದೆ ಅನ್ನೋ ವಿಷಯ ವೇದಿಕೆ ಮೇಲೆ ಯಾರು ಬಿಟ್ಟಿದ್ದೀನಿ. ವೇದಿಕೆ ಆಗುತ್ತೆ. ಆ ದಿನ ಸರ್ಕಾರದ ಸೌಲಭ್ಯಗಳು ಇಲ್ಲ, ಆಸ್ಪತ್ರೆ ವ್ಯವಸ್ಥೆಗಳು ಕೂಡ ಕಡಿಮೆ. ಅಂತಹ ಕಾಲದಲ್ಲಿ ಒಬ್ಬ ಡಾಕ್ಟರ್ಗಿಂತ ಹೆಚ್ಚಾಗಿ ತನ್ನ ಅನುಭವದಲ್ಲಿ ಸಾವಿರಾರು ಈ ಒಂದು ಗರ್ಭಿಣಿ ಸ್ತ್ರೀಯರಿಗೆ ಪರಿಹಾರವನ್ನು ಕೊಡೋದ್ರ ಮುಖಾಂತರ ಹೆರಿಗೆ ಮಾಡೋದರಲ್ಲಿ ಇಡೀ ರಾಷ್ಟ್ರದಲ್ಲೇ ಕೀರ್ತಿಯನ್ನು ಪಡೆದಂಥ ತಾಯಿ ಸೂಲಗಿತ್ತಿ ನರಸಮ್ಮನವರು. ಎಲ್ಲೋ ಸ್ವಲ್ಪ ತಡ ಆಗಿದೆ. ಇವರಿಗೆ ರಾಜ್ಯ ಸರ್ಕಾರದಲ್ಲಿ ಬೇಕಾಗಿರೋ ಸೌಲಭ್ಯಗಳನ್ನು ತಡ ಆಗಿದೆ. ಮಾನ್ಯ ಶ್ರೀರಾಮ್ ಅವರು ನನ್ನ ಹತ್ರ ಬಂದಿದ್ದರು. ನಾನು ಮಾನ್ಯ ಸಂಬಂಧಪಟ್ಟ ಸಚಿವರಾದಂಥ ಮಹದೇವಪ್ಪನವ್ರನ್ನು ಕೂಡ ಮಾತಾಡಿದ್ದೀನಿ. ಆದಷ್ಟು ಬೇಗ ಇವರಿಗೇನು ಸರ್ಕಾರದ ಸೌಲಭ್ಯಗಳು ಕೊಡಬೇಕಾಗಿದೆ ಕೊಡುವಂಥ ಏರ್ಪಾಡುಗಳು ಮಾಡೋಣ. ಜೊತೆಗೆ ಶ್ರೀರಾಮ್ ಅವರು ನಿರಂತರವಾಗಿ ನಾನು ನೋಡ್ತಾ ಇದ್ದೀನಿ, 20-25 ವರ್ಷದಿಂದ ತನ್ನನ್ನು ತಾನು ತೊಡಗಿಸಿಕೊಂಡು ಸಮಾಜ ಕಟ್ಟುವುದರಲ್ಲಿ, ಸಮಾಜದ ಸುಧಾರಣೆಗೆ, ಸಮಾನತೆಗೆ ಹೋರಾಟವನ್ನು ಮಾಡಿದ್ದಾರೆ. ಅತ್ಯಂತ ಉತ್ತಮ ಹೋರಾಟಗಾರ. ಆ ಹೋರಾಟ ಕೂಡ ಎಷ್ಟು ತನ್ನ ಸೇವೆನ ಗುರುತು ಮಾಡಬೇಕಾಗಿದೆ. ಈ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳು ತರಬೇಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನರೇಂದ್ರಪ್ಪನವರಾಗಲಿ, ಸುಧಾಮ್ ದಾಸ್, ನಾವೆಲ್ಲ ಒಟ್ಟಿಗೆ ಸೇರಿ ಅನ್ಯೂನ್ಯವಾಗಿ ಈ ಒಂದು ತೀರ್ಮಾನವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ತೀವಿ. ನಾವೆಲ್ಲ ಲಂಬಾಣಿ, ಗೋವಿ, ಕೊರ್ಮ, ಕೊರಚ, ಲೆಫ್ಟು, ರೈಟು, ST ಸಮವಾಗಿ ಹಂಚಿಕೊಳ್ತೇವೆ. ಜನಸಂಖ್ಯೆ ಆಧಾರದ ಮೇಲೆ ಹಂಚಿಕೊಳ್ತೀವಿ. ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ. ಒಟ್ಟಾಗಿ ಹೋಗ್ತೀವಿ, ಒಟ್ಟಾಗಿರ್ತೀವಿ. ಇದನ್ನು ಮಾಡಿಕೊಡ್ಬೇಕು ಅಂತೇಳಿ ಒಕ್ಕೂರಿನಿಂದ ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಇತಿಹಾಸದಲ್ಲಿ ಚರಿತ್ರಾರ್ಹವಾದಂಥ ಒಂದು ತೀರ್ಮಾನವನ್ನು ಕೊಟ್ಟು ಈ ಶೋಷಿತ ವರ್ಗಕ್ಕೆ ನ್ಯಾಯ ಕೊಟ್ಟಿದ್ದಾರೆ. ಈ ವೇದಿಕೆಯ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ತಿಳಿಸೋಣ. ಬಹಳ ಪವಿತ್ರವಾದಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ.